ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಸಾಮಾನ್ಯ ಜ್ಞಾನವೂ ಹೆಚ್ಚು ಅವಶ್ಯಕ. ಯೋಜನೆ, ಆಡಳಿತ, ವ್ಯವಹಾರದ ಕೌಶಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಸವಾಲನ್ನು ಸುಲಭವಾಗಿ ಎದುರಿಸಬಹುದು ಎಂದು ಎಂಆರ್ಜಿ ಗ್ರೂಪ್ನ ಸ್ಥಾಪಕ ಮತ್ತು ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಹೇಳಿದ್ದಾರೆ. ಆಳ್ವಾಸ್ ಸಂಸ್ಥೆಯ ವತಿಯಿಂದ ವಿದ್ಯಾಗಿರಿಯ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ 2 ದಿನಗಳ ಕಾಲ ನಡೆಯುವ ಆಳ್ವಾಸ್ ಪ್ರಗತಿಯ 14ನೇ ಆವೃತ್ತಿಯ ಬೃಹತ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ನಾವೊಂದು ಸಲಹೆ ಏನಂತ ಹೇಳಿದರೆ, ಮುಂದಿನ ದಿನದಲ್ಲಿ ನೀವು ದೇಶದ ಶಕ್ತಿ, ಒಂದು ದೊಡ್ಡ ಶಕ್ತಿ ಆಗಬೇಕು, ಈ ದೊಡ್ಡದ ಆಸ್ತಿ ಆಗಬೇಕು. ಆದರೆ ನೀವು ಸುಮ್ಮನೆ ಕೂತ್ಕೊಳ್ಬೇಡಿ. ನಾವು ಸುಮ್ಮನೆ ಸ್ವಲ್ಪ ಹೊತ್ತು ನಿದ್ದೆ ಜಾಸ್ತಿ ಮಾಡಿದರೆ ಇನ್ನೊಬ್ಬ ನಮ್ಮನ್ನು ಓವರ್ಟೇಕ್ ಮಾಡ್ತಾನೆ. ಆದ್ದರಿಂದ ಗೋಳ ಹೇ, ಮೈದಾನ ಹೇ, ಚಲ್ತಾ ಹೇ, ಚಲಾತಾ ಹೇ, ಈ ಜನ್ರೇಷನ್ ನೀವು ಮಾಡಬಾರ್ದು. ಕಲ್ ಕಾ ಕಾಮ್ ಆಜ್ ಕರೋ, ಆಜ್ ಕಾ ಕಾಮ್ ಅಭಿ ಕರೋ. ವಿದ್ಯೆ ಬೇಕು, ವಿದ್ಯೆ ಬೇಡ ಅಂತ ಹೇಳೋದಿಲ್ಲ ನಾವು. ವಿದ್ಯೆಯ ಜೊತೆ ನಿಮಗೆ ಎಜುಕೇಷನ್ಸ್ ಇಂಪಾರ್ಟೆಂಟ್. ಮೋರ್ ದೆನ್ ಎಜುಕೇಷನ್, ಕಾಮನ್ ಸೆನ್ಸ್ ಇಸ್ ಇಂಪಾರ್ಟೆಂಟ್. ನೀವು ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಮಾಡಬೇಕು, ನಿಮ್ಮ ವಿದ್ಯೆಯ ಜೊತೆಗೆ ನಿಮ್ಮ ಕಾಮನ್ ಸೆನ್ಸನ್ನು ಅಳವಡಿಸಿಕೊಂಡು ಹೋದರೆ ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಉದ್ದಿಮೆಯಲ್ಲಿ, ಪ್ರೊಫೆಷನಲ್ಲಿ ಇರಲಿ, ಯಾವುದೇ ಕೆಲಸಕ್ಕೆ ನಿಮ್ಮ ಪ್ಲ್ಯಾನಿಂಗ್, ಅಡ್ಮಿನಿಸ್ಟ್ರೇಷನ್ ಮತ್ತು ಫೈನಾನ್ಸ್, ಇದು ಮೂರನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಬಹುಶಃ ನಿಮ್ಮ ಲೈಫ್ನಲ್ಲಿ ನೀವು ಫೇಲ್ಯೂರ್ ಆಗಲಿಕ್ಕೆ ಆಗಬೇಕು, ಈಗ ಆಗಬೇಕು, ನಾನು ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಆಗಬೇಕು, ಅಂಬಾನಿ ಆಗಬೇಕು, ಅದಾನಿ ಆಗಬೇಕು ಅಂತ. ವಿಷನ್ ಜೊತೆ ನಿಮಗೆ ಆ್ಯಕ್ಷನ್ ಬೇಕು. ಖಾಲಿ ಆ್ಯಕ್ಷನ್ ಇದ್ದರೆ ಆಗೋದಿಲ್ಲ, ವಿಷನ್ ಬೇಕು. ವಿಷನ್ ಇದ್ದರೆ ಸಾಗೋದಿಲ್ಲ, ಆ್ಯಕ್ಷನ್ ಬೇಕು. ಆ್ಯಕ್ಷನ್ ಮತ್ತು ವಿಷನ್ ಒಟ್ಟೊಟ್ಟಿಗೆ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಹೋದರೆ ಬಹುಶಃ ಇನ್ನೊಂದು ಉದಾಹರಣೆ ನಿಮಗೆ ಬದುಕಿನಲ್ಲಿ ನೀವು ಶಾಶ್ವತವಾಗಿ ನೀವು ಸಕ್ಸಸ್ ಆಗ್ಬೋದು ಅಂತ ಹೇಳುತ್ತಾ, ಕ್ಷೇತ್ರದ ಶಾಸಕ ಉಮಾನಾಥ್ ಎ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಳ್ವಾಸ್ ಪ್ರಗತಿ ಎನ್ನುವ ಬೃಹತ್ ಉದ್ಯೋಗ ಮೇಳ ಸಾವಿರಾರು ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ. ಶೈಕ್ಷಣಿಕವಾಗಿ ಮುಂದಿರುವ ಕರಾವಳಿ ಭಾಗದಲ್ಲಿ ಉದ್ಯೋಗಾಸಕ್ತರು ಬಹಳಷ್ಟು ಜನರಿದ್ದಾರೆ. ಆದ್ದರಿಂದ ಇನ್ನಷ್ಟು ಐಟಿ ಕಂಪನಿಗಳು ಕರಾವಳಿ ಭಾಗಕ್ಕೆ ಭೇಟಿ ನೀಡುವುದು ಹೆಚ್ಚು ಅನಿವಾರ್ಯ ಎಂದು ಹೇಳಿದರು. ದೊಡ್ಡ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿಕೊಂಡು ಬಂದು ವ್ಯವಸ್ಥಿತ ರೀತಿಯಲ್ಲಿ ಯಾವುದೇ ಒಂದು ಬಂದಂಥ ಎಷ್ಟೇ ಸಾವಿರ ಇಲ್ಲಿ ಉದ್ಯೋಗಾಕಾಂಕ್ಷಿಗಳು ಬರಲಿ, ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಒಂದು ಅವರಿಗೆ ರಿಜಿಸ್ಟ್ರೇಷನ್ ಇರ್ಬೋದು, ಆಮೇಲೆ ಇಂಟರ್ವ್ಯೂ ಇರ್ಬೋದು, ಪ್ರತಿಯೊಂದು ಪರೀಕ್ಷೆ ಇರ್ಬೋದು, ಪ್ರತಿಯೊಂದನ್ನು ವ್ಯವಸ್ಥಿತ ರೀತಿಯಲ್ಲಿ ಆಯೋಜನೆ ಮಾಡಿಕೊಂಡು ಬಂದು ಇವತ್ತು 14ನೇ ಅತಿ ದೊಡ್ಡ ಉದ್ಯೋಗ ಮೇಳ ಆಳ್ವಾಸ್ ಪ್ರಗತಿಯ ಈ ಒಂದು ಸಮಯದಲ್ಲಿ ನಾವೆಲ್ಲ ಇದ್ದೇವೆ. ಖಂಡಿತವಾಗಿ ನಮ್ಮ ಕ್ಷೇತ್ರದಲ್ಲಿ ಇಂಥ ಕಂಪನಿಗಳು ಬರೋದಿದ್ರೆ ಖಂಡಿತವಾಗಿಯೂ ನಾವು ಏನು ನಮ್ಮಿಂದ ಸಹಾಯವನ್ನು ಮಾಡಲಿಕ್ಕೆ ಆಗ್ತದೆ, ನಿಮಗೆ ಜಾಗ ಬೇಕಾಗಿರ್ಬೋದು, ಸ್ಥಳದ ಅವಕಾಶಕ್ಕೆ ಏನು ಸಹಾಯ ಮಾಡಲಿಕ್ಕೆ ಆಗ್ತದೆ, ಖಂಡಿತವಾಗಿಯೂ ನಾವು ಮಾಡ್ತೇವೆ. ಇವತ್ತು ಕಾರ್ಯಕ್ರಮದಲ್ಲಿ ಒಟ್ಟು 6 ಪ್ರತಿಷ್ಠಿತ ಕಂಪನಿಯ ಸ್ಥಾಪಕರಾದ ಗ್ಲೋಟಚ್ ಟೆಕ್ನಾಲಜಿಯ ಅಧ್ಯಕ್ಷೆ ವಿದ್ಯಾ ರವಿಚಂದ್ರನ್, ನೇವಿಯರ್ ಸೊಲ್ಯೂಷನ್ ಸಹ ಸಂಸ್ಥಾಪಕ ಮತ್ತು ಸಿಒ ಸುಯೋಗ ಶೆಟ್ಟಿ, ಮಂಗಳೂರಿನ ಟಿಐಯ ಸಂಸ್ಥಾಪಕ 99 ಗೇಮ್ಸ್ ಮತ್ತು ರೋಬೋಸ್ಟಾಪ್ನ ಅಧ್ಯಕ್ಷ ರೋಹಿತ್ ಭಟ್, ಇಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸಿಇಒ ಮತ್ತು ನಿರ್ದೇಶಕ ಆನಂದ್ ಫರ್ನಾಂಡಿಸ್, ಡೆಲಿವರಿ ಜಿಯೋಗೋ ಸ್ಟುಡಿಯೋಸ್ ಪ್ರೈವೇಟ್ ಲಿಮಿಟೆಡ್ನ ಉಪಾಧ್ಯಕ್ಷ ಅಭಿಜಿತ್ ಶೆಟ್ಟಿ, ಮಂಗಳೂರಿನ ಬಿಪಿಎಂ ಆಪರೇಷನ್ಸ್ ಇನ್ಫೋಸಿಸ್ನ ಮುಖ್ಯಸ್ಥ ಲಲಿತ್ ರೈ ಅವರನ್ನು ಸನ್ಮಾನಿಸಲಾಯಿತು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ ಮೋಹನ್ ಆಳ್ವಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಇದು ಸಂಪೂರ್ಣವಾಗಿ ಉಚಿತವಾಗಿ ನಡೆಯುವಂತಹ ಬೃಹತ್ ಉದ್ಯೋಗ ಮೇಳ. ಈ ಬಾರಿಯೂ ದೇಶ ವಿದೇಶಗಳಿಂದ 254 ಪ್ರತಿಷ್ಠಿತ ಸಂಸ್ಥೆಗಳು ನೇಮಕಾತಿಯನ್ನು ನಡೆಸಲು ಮುಂಬರುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಒಂದು ವರ್ಷಕ್ಕೊಮ್ಮೆ ಇಂಥ ಬೃಹತ್ ಆದಂತಹ ಉದ್ಯೋಗ ಮೇಳವನ್ನು ನಾವು ಮಾಡ್ತಾ ಇದ್ದೇವೆ. ಇಡೀ ವರ್ಷ ಇದು ನಡೀತಾ ಇರ್ತದೆ. ಕಂಪನಿಗಳಿಗೂ ಇದು ಮಾಡಿಕೊಂಡು ಬೇಕಾದಷ್ಟು ಡಾಟಾಗಳು ಕಲೆಕ್ಟ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ಕಂಪನಿಗಳಿಗೂ ನಾವು ಡಾಟಾಗಳನ್ನು ಕಳಿಸ್ತಾ ಇದ್ದೇವೆ. ನಾವು ಮಕ್ಕಳನ್ನು ಇಡೀ ವರ್ಷ ಒಂದು ಸಂಪರ್ಕಿಸ್ತಾ ಇರ್ತೇವೆ. ಉದ್ಯೋಗ ಮೇಳವನ್ನು ಮಾಡಿ ಸುಮಾರು 52,000 ವಿದ್ಯಾರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ 31,000ಕ್ಕೂ ಮಿಕ್ಕಿದಂಥ ಉದ್ಯೋಗಗಳು ಇವತ್ತಿನವರೆಗೆ ಆದದ್ದು ನಮಗೆ ಇರುವ ಭಾಳ ಸಂತೋಷದ ವಿಚಾರ. ಈಗ 14ನೇ ಉದ್ಯೋಗ ಮೇಳದಲ್ಲಿ ನಾವು ಇದ್ದೇವೆ. ಉದ್ಯಮಿ ಕೆ ಶ್ರೀಪತಿ ಭಟ್ ಅತಿಥಿಯಾಗಿ ಭಾಗವಹಿಸಿದ್ರು. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗದ ಡೀನ್ ವೇಣುಗೋಪಾಲ್ ಶೆಟ್ಟಿ ನಿರೂಪಿಸಿದ್ರು. ಎಂಬಿಎ ವಿಭಾಗದ ಮುಖ್ಯಸ್ಥೆ ಡೀನ್ ಪ್ರಿಯಾ ಸಿಕ್ವೇರ ಸನ್ಮಾನ ಪತ್ರ ವಾಚಿಸಿದ್ರು.
ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.